ಇಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಯುವ ಜನತಾದಳದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿಯವರು ಬೃಹತ್ ಬೈಕ್ ರ್ಯಾಲಿ ಮೂಲಕ ರಾಮನಗರದ ಕೆಂಪೇಗೌಡ ಸರ್ಕಲ್ನಿಂದ ಎಂಜಿ ರಸ್ತೆಯವರೆಗೂ ಆಗಮಿಸಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಕೃಷ್ಣ ಸ್ಮೃತಿ ಕಲ್ಯಾಣ ಮಂಟಪದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ ಕಾಂಗ್ರೆಸ್ ವಿರುದ್ಧ ಚಾಟಿ ಬೀಸಿದರು. ಕಾಂಗ್ರೆಸ್ ಸರ್ಕಾರ ಮಾತಿನಲ್ಲೇ ಕಾಲಹರಣ ಮಾಡುತ್ತಿದೆ. ಹೊಸ ರಾಮನಗರ ಮಾಡ್ತೀರೋ ಇನ್ನೇನು ಮಾಡ್ತೀರೋ ಎಂಬುದನ್ನು ನಿಮ್ಮ ಕೆಲಸದಲ್ಲಿ ತೋರಿಸಿ. ಚರಂಡಿ ಮಾಡಿಸೋಕೆ ರಸ್ತೆ ಮಾಡಿಸೋಕೆ ದುಡ್ಡಿಲ್ಲ ಅಂತ ಕಾಂಗ್ರೆಸ್ ಶಾಸಕರೇ ಹೇಳುತ್ತಿದ್ದಾರೆ. ಅಭಿವೃದ್ಧಿ ಶೂನ್ಯವಾಗಿದೆ ಎಂದರು. ಕಾವೇರಿ ಆರತಿ 200 ಕೋಟಿ ಬೇಡಿಕೆ ವಿಚಾರವಾಗಿ ಮಾತನಾಡಿದ ಅವರು ಕಾವೇರಿ ಆರತಿಗೆ 92 ಕೋಟಿ ಖರ್ಚು ಮಾಡೋ ಅಗತ್ಯವೇನಿದೆ ಎಂದು ಪ್ರಶ್ನಿಸಿದರು. ಕಾವೇರಿ ಆರತಿಗೆ ನಮ್ಮ ವಿರೋಧವಿಲ್ಲ, ಅದು ನಮ್ಮ ಸಂಸ್ಕೃತಿ. ಆದರೆ ಆರತಿಗೆ 92 ಕೋಟಿ ಅದು ಜನರ ತೆರಿಗೆ ಹಣ, ಅದು ಎಲ್ಲೆಲ್ಲಿ ಹೋಗುತ್ತಿದೆ ಹೇಳಿ ಎಂದರು. ಕುಮಾರಣ್ಣ ಕೇಂದ್ರದಲ್ಲಿ ಕೆಲಸವಿಲ್ಲದೆ ಕುಳಿತಿಲ್ಲ. ಇವತ್ತು ಮಾವು ಬೆಳೆಗಾರರ ಪರಿಸ್ಥಿತಿ ಏನಾಗಿತ್ತು? ರಾಜ್ಯ ಸರ್ಕಾರ ಏನು ಮಾಡಿದ್ರು? ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಆದ ಮೇಲೆ ಮಾವು ಖರೀದಿಗೆ ನಿಗದಿತ ಬೆಲೆ ಕೊಡಿಸಿದ್ದು. ಇದನ್ನು ಡಿ.ಕೆ. ಶಿವಕುಮಾರ್ ಸುರೇಶ್ ಕೊಡಿಸಿದ್ರಾ ಎಂದು ಪ್ರಶ್ನಿಸಿದರು. ಹೀಗೆ ಕಾರ್ಯಕ್ರಮದ ಉದ್ದಕ್ಕೂ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಜನತಾದಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಿನ್ನೆ ದಿನ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿಗೆ ಪಕ್ಷದ ಪ್ರಮುಖ ಮುಖಂಡರು ಕಾರ್ಯಕರ್ತ ಬಂಧುಗಳ ಜೊತೆಗೂಡಿ ಇವತ್ತು ಮಿಸ್ಡ್ ಕಾಲ್ ಕ್ಯಾಂಪೇನ್ ಒಂದು ಅಭಿಯಾನ ಏನಿದೆ ಇದಕ್ಕೆ ಒಂದು ಚಾಲನೆಯನ್ನ ಕೊಡ್ತಕ್ಕಂಥದಕ್ಕೆ ನಿನ್ನೆ ದಿನ ರಾಮನಗರ ಜಿಲ್ಲೆಗೆ ನಾವೆಲ್ಲರೂ ಕೂಡ ಬಂದಿದ್ವು. ಇವತ್ತು ವಿಶೇಷವಾಗಿ ನನ್ನ ಸ್ವಕ್ಷೇತ್ರ ಆಗಿರ್ತಕ್ಕಂಥ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಸಂಗಬಸವನದೊಡ್ಡಿಯಿಂದ ಚಾಮುಂಡಿ ಟೆಂಪಲ್ ವರೆಗೂ ನಮ್ಮ ಜೊತೆಯಲ್ಲಿ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ಬೈಕ್ ರ್ಯಾಲಿ ಮಾಡುವ ಮೂಲಕ ಮತ್ತೆ ಸಾಕಷ್ಟು ಜನ ತಾಯಂದ್ರುಗಳು ಕೂಡ ತಲೆ ಮೇಲೆ ಕಳಶವನ್ನ ಒತ್ತಿ ನಮಗೆ ಒಂದು ರೀತಿ ಆಶೀರ್ವಾದ ಮಾಡ್ತಕ್ಕಂಥದ್ದನ್ನ ಇವನ್ನ ಎಲ್ಲವನ್ನ ನೋಡಿದಾಗ ರಾಮನಗರ ತಾಲೂಕಿನ ಜನತೆ ಸನ್ಮಾನ್ಯ ದೇವೇಗೌಡರಿಗೆ, ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಹಾಗೂ ನಮ್ಮ ತಾಯಿಯವರಿಗೆ ಇಲ್ಲಿಯವರೆಗೂ ಕೂಡ ಸತತವಾಗಿ ಆಶೀರ್ವಾದವನ್ನ ಮಾಡಿದ್ದಾರೆ. 6 ಬಾರಿ ಶಾಸಕ ಸ್ಥಾನವನ್ನ ಕೊಟ್ಟಿರ್ತಕ್ಕಂಥ ತಾಲೂಕು. ಹಾಗಾಗಿ ಇವತ್ತು ವಿಶೇಷವಾಗಿ ನಮ್ಮ ಮುಖಂಡರುಗಳು ಕಾರ್ಯಕರ್ತರಿಗೆ ನಾನು ಕೊನೆ ಕ್ಷಣದಲ್ಲಿ ಹೇಳಿದ್ದು, ಯಾಕಂದ್ರೆ ನನಗೆ ಇವತ್ತು ಕೊಪ್ಪಳ ವಿಜಯನಗರ ಇತ್ತು, ಆದ್ರೆ ಇವತ್ತು ಅಮಾವಾಸ್ಯೆ ಇದ್ದಿದ್ರಿಂದ ಇಲ್ಲ ಮತ್ತೆ ಇನ್ನೊಂದು ದಿನ ಶಿಫ್ಟ್ ಮಾಡ್ಕೊಳ್ಳಿ ಅಂತ ನಾಳೆ ರಾಯಚೂರಿಗೆ ಹೋಗ್ತಕ್ಕಂಥದ್ದಿದೆ. ಹಾಗಾಗಿ ನಾನು ಕೊನೆ ಹಂತದಲ್ಲಿ 1-2 ದಿನದ ಮುಂಚೆ ಫೋನ್ ಮಾಡಿ ಹೇಳಿದ್ದು ಇವತ್ತು ಈ ಮಟ್ಟಕ್ಕೆ ಪಾಪ ಎಲ್ಲ ಮುಖಂಡರುಗಳು ಕಾರ್ಯಕರ್ತರುಗಳು ಅವರೇ ಸ್ವಇಚ್ಛೆಯಿಂದ ಸ್ವಪ್ರೇರಣೆಯಿಂದ ಬಹಳ ಅದ್ಭುತವಾಗಿ ಒಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮ ನೆರವೇರಿಸಿದ್ದಾರೆ. ಸರ್, ಇಲ್ಲಿನ ಶಾಸಕರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್, ಹೊಸ ರಾಮನಗರ ಆಗ್ತಾ ಇದೆ ಅನ್ನೋಂಥದ್ದು ಸರ್. ಅಂದ್ರೆ ಇಷ್ಟು ವರ್ಷಗಳ ಕಾಲ ಅಭಿವೃದ್ಧಿ ಅನ್ನೋದು ಇರಲಿಲ್ಲ, ಈಗ ಹೊಸ ರಾಮನಗರವನ್ನ ನಾವು ಕಟ್ತಾ ಇದೀವಿ, ಅಭಿವೃದ್ಧಿ ಮಾಡ್ತಾ ಇದೀವಿ ಅಂತ ಹೇಳ್ತೀವಿ. ಕಾಂಗ್ರೆಸ್ ಕೇವಲ ಮಾತಲ್ಲೇನೆ ಇವತ್ತು ಕಾಲಹರಣವನ್ನ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಇವತ್ತು ಜಿಲ್ಲೆ ಹೆಸರು ಬದಲಾವಣೆ ಮಾಡ್ತಕ್ಕಂಥದ್ದು ಅಥವಾ ಇವ್ರು ಹೇಳ್ದಂಗೆ ಹೊಸ ನವ ರಾಮನಗರ ಮಾಡ್ತಾರೋ ಅಥವಾ ಇನ್ನೇನ್ ಮಾಡ್ತಾರೋ ಇದು ನಿಮ್ ಕೆಲಸದಲ್ಲಿ ತೋರಿಸ್ಬೇಕಾಗ್ತದೆ. ಇವತ್ತು ಏನ್ ಮಾಡ್ತಾ ಇದ್ದಾರೆ, ಏನ್ ನಡೀತಾ ಇದೆ? ಇವತ್ತು ಕಾಂಗ್ರೆಸ್ನ ಅನೇಕ ಜನ ಶಾಸಕ ಮಿತ್ರರು ಅವರ ಸ್ವಪಕ್ಷೀಯರೇ ಇವತ್ತು ಯಾವ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಒಂದು ಚರಂಡಿ ಮಾಡಿಸ್ಲಿಕ್ಕೆ ದುಡ್ಡಿಲ್ಲ, ಒಂದು ರಸ್ತೆ ಹಾಕಿಸ್ಲಿಕ್ಕೆ ದುಡ್ಡಿಲ್ಲ, ಶಾಲೆಯ ಕಟ್ಟಡವನ್ನ ಏನಾದ್ರು ನೀರ್ಗೀರು ಸೋರ್ತಾ ಇದ್ರೆ ಅದನ್ನೇ ರಿಪೇರಿ ಮಾಡಿಸ್ತಕ್ಕಂಥದಕ್ಕೂ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ ಆಗಿದೆ. ₹1 ಇವತ್ತು ಹಣಕಾಸು ಬಿಡುಗಡೆ ಮಾಡಿಲ್ಲ ಅಂತಕ್ಕಂಥದ್ದು ಮತ್ತೊಬ್ರು ಪಾಪ ಹಿರಿಯರು BR ಪಾಟೀಲ್ ಶಾಸಕ ಏನ್ ಹೇಳಿದ್ದಾರೆ, ಇವತ್ತು ನಾವು ವಸತಿಯನ್ನ ಪಡ್ಕೊಳ್ತಕ್ಕಂಥದಕ್ಕೆ ಅವರು ಸ್ವಪಕ್ಷೀಯರು ಅವರ ಒಂದು ಪಕ್ಷದಲ್ಲಿ ಇರ್ತಕ್ಕಂಥ ಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿದ್ರೆ ಅವ್ರಿಗೆ ವಸತಿ ಸಿಗ್ತಾ ಇಲ್ಲ. ಆದ್ರೆ ಯಾರೋ ಮಧ್ಯವರ್ತಿಗಳ ಮೂಲಕ ಹೋದ್ರೆ ಇವತ್ತು ಪರ್ಸೆಂಟೇಜ್ ಕೊಟ್ರೆ ವಸತಿನೂ ಸಿಗ್ತಾ ಇದೆ, ಮತ್ತೊಂದು ಸಿಗ್ತಾ ಇದೆ. ಈ ರೀತಿಯಾದಂತ ವಾತಾವರಣ ನಿಜಕ್ಕೂ ಕೂಡ ರಾಜ್ಯದ ಇತಿಹಾಸದಲ್ಲಿ ಇಂಥ ಸರ್ಕಾರ ಯಾರು ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಮುಂದೆನೂ ಕೂಡ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಕಾವೇರಿ ಆರತಿಗೆ 92 ಕೋಟಿ ರೂಪಾಯಿ ಖರ್ಚು ವೆಚ್ಚ ಮಾಡ್ತಕ್ಕಂಥ ಅಗತ್ಯತೆ ಏನಿದೆ? ಕಾವೇರಿ ಆರತಿ ಮಾಡ್ಲಿ, ನಾವೆಲ್ಲ ಸ್ವಾಗತ ಮಾಡ್ತೇವೆ. ಕಾವೇರಿ ತಾಯಿಗೆ ಆರತಿ ಮಾಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿಗೆ ಮಾಡೋಣ. ಆದ್ರೆ 92 ಕೋಟಿ ಇವತ್ತು ಖರ್ಚು ವೆಚ್ಚ ಇದೆಯಲ್ಲ, ಇವತ್ತು ಜನಗಳ ತೆರಿಗೆ ಮೂಲಕ ಕಟ್ಟಿರ್ತಕ್ಕಂಥ ಹಣ ಏನಕ್ಕೋಸ್ಕರ ಬಳಕೆ ಮಾಡ್ತಾ ಇದಾರೆ? ಆ 92 ಕೋಟಿ ಇವತ್ತು ಎಲ್ಲೆಲ್ಲಿ ಹೋಗ್ತಾ ಇದೆ ಖರ್ಚು ವೆಚ್ಚಕ್ಕೆ ಅಂತಕ್ಕಂಥದ್ದು ಏನಾದ್ರು ಕೊಡ್ಲಿಕ್ಕೆ ಸಾಧ್ಯ? ಇವತ್ತು ಕಾಂಗ್ರೆಸ್ ಅವರು ಉತ್ತರ ಕೊಡ್ತಾರ ಅದಕ್ಕೆ? ಸರ್, ಈಗ ಡಿ.ಕೆ. ಸುರೇಶ್ ಅವರು
ರೇಟ್ ಕಾರ್ಡ್ ಎಲ್ಲ ಫಿಕ್ಸ್ ಆಗಿರೋದೇ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ. ಯಾವ್ದಣ್ಣ ರೇಟ್ ಕಾರ್ಡ್ಗಳು ಫಿಕ್ಸ್ ಮಾಡಿರುವಂತದ್ದು ಕುಮಾರಸ್ವಾಮಿ ಅವ್ರ ಸರ್ಕಾರದಲ್ಲಿ. ಈಗ ಎಲ್ಲದಕ್ಕೂ ಕುಮಾರಣ್ಣ ಬೇಡ ಮುಂದೆ ಚರ್ಚೆ ಸರ್, ಈಗ ಡಿ ಕೆ ಸುರೇಶ್ ಹೇಳ್ತಾರೆ ಕುಮಾರಸ್ವಾಮಿ ಅವ್ರಿಗೆ ದೆಹಲಿಲಿ ಕೆಲಸ ಇಲ್ಲ, ಹಾಗಾಗಿ ಬೆಂಗಳೂರಿನಲ್ಲೇ ಜಾಸ್ತಿ ಇರ್ತಾರೆ ಅಂತ ಹೇಳಿ. ಹೌದಪ್ಪ, ಪಾಪ ದೆಹಲಿಲಿ ಕೆಲಸ ಇಲ್ಲದೆ ಇರೋದಕ್ಕೆ ಅಲ್ಲಿ ಕೃಷಿ ಸಚಿವರು ಇದಾರಲ್ಲ ಶಿವರಾಜ್ ಸಿಂಗ್ ಚೌಹಾಣ್ ಅವರು, ನೆನ್ನೆ ನೋಡಿದ್ರ ಪತ್ರ ಏನ್ ಬರ್ದಿದ್ದಾರೆ ಕುಮಾರಣ್ಣ ಅವ್ರಿಗೆ. ಇವತ್ತು ಮಾವು ಬೆಳೆಗಾರರ ಪರಿಸ್ಥಿತಿ ಏನಾಗಿತ್ತು, ರಾಜ್ಯ ಸರ್ಕಾರ ಏನ್ ಮಾಡಿದ್ರು, ಕೇಂದ್ರ ಸರ್ಕಾರದಲ್ಲಿ ಕುಮಾರಣ್ಣ ಅವ್ರು ಮಂತ್ರಿ ಆದ್ಮೇಲೆ 2.5 ಲಕ್ಷ ಇವತ್ತು 8 ಟನ್ನು ಕ್ವಿಂಟಾಲು ಇವತ್ತು ಒಳ್ಳೆ ಖರೀದಿ ಮಾಡ್ತಕ್ಕಂಥದಕ್ಕೆ ನಿಗದಿತ ಬೆಲೆ ಕೊಡ್ಸಿದಾರಲ್ಲ. ಯಾರು ಕೊಡ್ಸಿದ್ದು? ಸುರೇಶ್ ಕೊಡ್ಸಿದ್ದ? ಶಿವಕುಮಾರ್ ಕೊಡ್ಸಿದ್ದ?